ಹುಣಸೂರಿನ ಹೈಟೆಕ್ ಆಸ್ಪತ್ರೆ ಶೀಘ್ರದಲ್ಲಿಯೇ ಸಾರ್ವಜನಿಕ ಸೇವೆಗೆ ಸಮರ್ಪಣೆ. ದಿನೇಶ್ ಗುಂಡೂರಾವ್ ಹೇಳಿಕೆ. 100 ಹಾಸಿಗೆಗಳ ಹೈಟೆಕ್ ಸಾರ್ವಜನಿಕ ಆಸ್ಪತ್ರೆಯ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಇದನ್ನ ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಿದ್ದಾರೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಭರವಸೆಯನ್ನು ನೀಡಿದರು. ಇಂದು ಹುಣಸೂರಿನ ಬಿಎಂ ಬೈಪಾಸ್ ರಸ್ತೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ 31.5 ಕೋಟಿ ರೂಪಾಯಿ ವೆಚ್ಚದ ನೂತನ ಆಸ್ಪತ್ರೆಯ ಕಾಮಗಾರಿ ಪ್ರಗತಿಯನ್ನ ವೀಕ್ಷಣೆ ಮಾಡಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯ ಆಡಳಿತದಲ್ಲಿ ಅಂದಿನ ಶಾಸಕ ಎಚ್.ಪಿ. ಮಂಜುನಾಥ್ ರವರ ವಿಶೇಷ ಕಾಳಜಿಯ ಮೇರೆಗೆ ಈ ಒಂದು ಹೈಟೆಕ್ ಆಸ್ಪತ್ರೆಗೆ ಅನುದಾನ ನೀಡಿ ಒಂದು ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ನಂತರ ಬಂದ ಬಿಜೆಪಿ ಸರ್ಕಾರವು ಅನುದಾನ ಬಿಡುಗಡೆ ಮಾಡದೆ ಯೋಜನೆಯನ್ನ ನೆನೆಗುದಿಗೆ ತಳ್ಳಿತು. ಇದೀಗ ನಮ್ಮ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ 9.5 ಕೋಟಿ ರೂಪಾಯಿ ವೆಚ್ಚದ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗೆ ವೇಗ ನೀಡಿದೆ. ಇನ್ನು 15 ದಿನಗಳಲ್ಲಿ ಕಟ್ಟಡದ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಅಗತ್ಯವಿರುವ 1.50 ಕೋಟಿ ರೂಪಾಯಿ ವೆಚ್ಚ ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆಗೊಳಿಸಲಾಗುವುದು. ಆಸ್ಪತ್ರೆಗೆ ಅಗತ್ಯವಿರುವ ಯಂತ್ರೋಪಕರಣಗಳಿಗೆ ಈಗಾಗಲೇ ಟೆಂಡರ್ ಅನ್ನು ಕರೆಯಲಾಗಿದ್ದು, ಮುಂದಿನ 2 ತಿಂಗಳೊಳಗೆ ಎಲ್ಲ ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸಿ ಒಂದು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುವುದು ಅಂತ ತಿಳಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿನ ಬದಲಾವಣೆಗಳ ಕುರಿತು ಮಾಹಿತಿಯನ್ನು ನೀಡಿದ ಸಚಿವರು, ಹಿಂದೆ ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆಯಾಗಿತ್ತು. ನಾನು ಸಚಿವನಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ತಜ್ಞ ವೈದ್ಯರ ಸಂಖ್ಯೆಯನ್ನ ದ್ವಿಗುಣಗೊಳಿಸುವ ಗುರಿಯನ್ನ ಹೊಂದಿದ್ದು, ಈಗಾಗಲೇ ರಾಜ್ಯದ 141 ತಾಲೂಕು ಆಸ್ಪತ್ರೆಗಳಲ್ಲಿ ನುರಿತ ತಜ್ಞರ ನೇಮಕಾತಿ ಪ್ರಕ್ರಿಯೆ ಯಶಸ್ವಿಯಾಗಿ ನೆರವೇರಿದೆ ಅಂತ ತಿಳಿಸಿದ್ರು. ಅಷ್ಟೇ ಯಾವ ಆಯ್ತು ಈಗ ಅದೆಲ್ಲ ಹಿಂದೂ ಅಂತಲ್ಲ, ಆ ಮಕ್ಕಳಿಗೆ ತೊಂದರೆ ಇಲ್ದಿರೋ ಥರ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಸಿಗಬೇಕು. ಅದು ಬೇಕಾ ಬೇಡವಾ ಅಷ್ಟೇ ನಾನು ಹೇಳುವಂಥದ್ದು. ಈಗ ಕುಂಕುಮ ಹಾಕೊಂಬರ್ಬೇಡಿ ಅಂತ ಹೇಳೋಕ್ಕಾಗ್ತದ? ಆಗಲ್ಲ. ನಮ್ಮ ಬೇರೆ ಬೇರೆ ಥರ ಅವರು ಸಹಜ ಪದ್ಧತಿಗಳಿದೆ. ಅದಕ್ಕೆ ನಾವು ವಿಭೂತಿ ಹಾಕೊಂಡು ಬರ್ಬೋದು, ನಾವು ಹಾಕೋಬೇಡಿ ಅಂತ ಹೇಳೋಕ್ಕಾಗ್ತದ? ಆಗೋದಿಲ್ಲ. ಅದನ್ನು ಯಾರೋ ಒಬ್ಬರು ನಾಳೆ ವಿದ್ಯಾಸಂಸ್ಥೆಯವರು ಇದು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಲ್ಲ. ರಾಜ್ಯ ಸರ್ಕಾರದಲ್ಲಿ ಆದರೆ ಅದು ಒಂದು ಸೀಮಿತವಾದಂಥ ರಾಜ್ಯ ಸರ್ಕಾರನೇ ಕೆಲವೊಂದು ವಿಚಾರಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತದೆ ಅಂತ ಅನಿಸ್ತದೆ. ಯಾಕೆಂದ್ರೆ ಇವತ್ತಿಗೆ ಏನು ರಾಜಣ್ಣ ಕೂಡ ಹೇಳಿದ್ದಾರೆ, ಏನು ಮೋದಿ ಅವರು ಮಾಸ್ ಲೀಡರ್ ಅಂತ ಹೇಳಿ. ಈ ತರದ ಹೇಳಿಕೆಗಳು ಪಕ್ಷದಿಂದ ಬಂದಾಗ ವಿರೋಧ ಪಕ್ಷದವರಿಗೆ ಆಹಾರ ಆಗೋ ಸಾಧ್ಯತೆಗಳೇ ಜಾಸ್ತಿ. ರಾಜಣ್ಣ ಅವರು ಯಾವ ಕಾರಣಕ್ಕೆ ಏನೇನು ಹೇಳಿದ್ರು ಸಾಕಷ್ಟು ವಿಚಾರಗಳಿದೆ. ಅವರ ಮಾತುಗಳಿಗೆ ನಾನು ಏನೋ ಮತ್ತೆ ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಯಾಕಂದ್ರೆ ನೀವೇನೋ ಕೇಳಿರ್ತೀರ, ಅವ್ರೇನೋ ಹೇಳಿರ್ತಾರೆ, ಆಯ್ತಾ? ಅದಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಾಸ್ ಲೀಡರ್ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ಅದನ್ನ ನಾನು ಹೇಳ್ತೀನಿ. ರಾಜ್ಯಕ್ಕೆ ಅಂತ ಹೇಳಿದ್ರೆ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅದನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಷ್ಟು ಬೆಡ್ ಆಸ್ಪತ್ರೆ? ಎಕ್ವಿಪ್ಮೆಂಟು, ಇನ್ಸ್ಟ್ರೂಮೆಂಟ್ಸು, ಹೌದು ಸರ್, ಫರ್ನಿಚರು ಎಲ್ಲ ಮತ್ತೆ ಸ್ಯಾನಿಟೇಷನ್ ನಾವು ಲಾಸ್ಟ್ ಟೈಮ್ ಅದು ಬೇರೆ ಡಿಪಾರ್ಟ್ಮೆಂಟ್ ನೀವಿಷ್ಟೆಲ್ಲ ಪ್ರಾಬ್ಲಮ್ ಆಯ್ತಂದ್ರೆ ಪ್ರಾಬ್ಲಮ್ ಇದೆ ಎಲ್ಲರೂ ಅಂದ್ಬಿಟ್ಟು ಅದ್ರದ್ದು ಸರ್ ಸೀನಿಯರಿಟಿ ಬಂದ್ಮೇಲೆ ಹೋಗ್ತಾರಲ್ಲ, ಏನೇನು ಮಾಡೋಕ್ಕಾಗಲ್ಲ. ಎಷ್ಟು ಮಾಡ್ಕೊಡ್ತಾರೆ ನಾವು ಬೆಳ್ಳಿ ಕಡೆಗೆ ಕಳಿಸ್ಕೊಡ್ತಾರೆ.
ಆಗ್ಬಿಡಿ ಇದು ಹೊಸ ಕಟ್ತಾ ಇರೋದು ಇದಲ್ಲ ಒಂದೂರು ಕೋಟಿ ಕಟ್ತಾ ಇರೋದು ಮತ್ತೆ ನೀವು ಎಸ್ಟಿಮೇಟ್ ಹಾಕಿದಾಗ ನಾವು ಕೊಟ್ಟಿದ್ದೀವಲ್ಲ. ಆಕ್ಸಿಜನ್ ಪ್ಲಾಂಟು ಎಲ್ಲ ಮೌಂಟು ಎರಡು ಮೊಬೈಲ್ ಹಿಂದೆ ತಗೊಳ್ಳಿ. 3 ಸಲ ನನಗೂ ಸುಧಾಕರ್ ಗಲಾಟೆಯಾಗಿ ಅವ್ರು ಬೇಕು ಅಂತಾನೆ ಕೊಡಲಿಲ್ಲ. ಆಮೇಲೆ ಇದೊಂದು ಸಣ್ಣದೊಂದು ಅಮೌಂಟ್ ಇದೆ, ಅದನ್ನು ಮಾಡಿಬಿಟ್ರೆ ಮುಗಿದ ಮಾಡಿಕೊಂಡ್ರೆ ಅದು ಎಮರ್ಜೆನ್ಸಿ ಆ ಕಡೆ ಬರ್ತದೆ. ಓಪನ್ ಮಾಡಕ್ಕೆ ಕ್ಯಾಶುಯಾಲಿಟಿ ಈ ಕಡೆ ಸೊ ಎಮರ್ಜೆನ್ಸಿ ಕಡೆ ಬರ್ತದೆ. ಎಮರ್ಜೆನ್ಸಿ ಇಲ್ಲೇ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲು ನಾನು ಗೆದ್ದಿದ್ರೆ ಜಿಲ್ಲೆ ಮಾಡಿಸ್ಬಿಡವೆ. ಆಗಿಲ್ಲ ಈಗ ಕೂಡ ಹಿಂದೆ ಬಿದ್ದು ಪ್ರತಿದಿನ ಆಗಲೇಬೇಕು. 3 ಮೈನರ್ ಓಟಿ ಒಂದ ಸಿಟಿಗೆ ಇಟ್ಕೊಂಡಿದ್ದೀರಾ? ಹಾಗೇನೆ ಮಂಜಾನ ನೋಡೋಣ, ಆಮೇಲೆ ಕೊಡೋಣ ಸಿಟಿಯಲ್ಲಿ, ಆಮೇಲೆ ಕೊಡೋಣ. ಬೇರೆ ಎಲ್ಲ ಬಂದ್ಬಿಟ್ಟು ಬೇರೆದೆಲ್ಲ ಮಾಡ್ಬೋದು. ಸ್ಕ್ಯಾನಿಂಗ್ ಯಾವ ಸ್ಕ್ಯಾನಿಂಗ್ ರೆಗ್ಯುಲರ್ ಸ್ಕ್ಯಾನಿಂಗ್